ಎಲ್ಲರಿಗೂ ನಮಸ್ಕಾರ. ಇತ್ತಿತ್ತಲಾಗಿ ಬಹಳ ಕಡೆ ಕೇಳುವಂತ ಒಂದು ಶಬ್ದ ಏನು ಅಂದ್ರೆ ಗಟ್ ಹೆಲ್ತ್. ಹೌದಾ? ಗಟ್ ಹೆಲ್ತ್ ಸರಿ ಇಟ್ಕೊಳ್ರಿ ಅಂದ್ರೆ ನಿಮ್ದು ಬ್ರೈನ್ ಸರಿ ಇರ್ತದ, ಟೋಟಲ್ ದೇಹ ಸರಿಯಾಗಿರ್ತದ, ನಿಮ್ಮ ಚರ್ಮದ ಆರೋಗ್ಯ ಸರಿ ಇರ್ತದ. ಟೋಟಲಿ ನಮ್ ದೇಹ ಸರಿ ಇರ್ಬೇಕು ಅಂದ್ರೆ ನಮ್ ಗಟ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ಈವನ್ ಒಬೆಸಿಟಿ ಬರಬಾರ್ದು ಅಂತಂದ್ರೆ ಗಟ್ ಹೆಲ್ತ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಈ ಗಟ್ ಹೆಲ್ತ್ ಅಂದ್ರೆ ಏನು ಅನ್ನೋದನ್ನ ಇವತ್ ನೋಡೋಣ ಅಂತ. ಓಕೆ, ಅಕಾರ್ಡಿಂಗ್ ಟು ಆಯುರ್ವೇದ, ಆಮಾಶಯ ಮತ್ತು ಪಕ್ವಾಶಯ ಆ ಮಧ್ಯ ಜಾಗದಕ್ಕೆ ನಾವು ಗಟ್ ಹೆಲ್ತ್ ಅಂತ ಅಂದ್ರೆ ಗಟ್ ಏರಿಯಾ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ನಮ್ಮ ಪಂಚವಾತಗಳಲ್ಲಿ ಒಂದಾದಂತಹ ಸಮಾನ ಮಾತ ಇರ್ತದ. ಸಮಾನೋ ಅಗ್ನಿ ಸಮೀಪಸ್ಥಃ ಅಂತ ಹೇಳ್ತೀವಿ. ಜಾಠರಾಗ್ನಿಯ ಸಮೀಪ ಇರುವಂತ ಸಮಾನವಾದ ಆಹಾರವನ್ನ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ. ಇನ್ನು ಪಂಚ ಪಿತ್ತಗಳೊಳಗಿರುವಂತಹ ಒಂದು ಪಾಚಕ ಪಿತ್ತ, ಆಮಾಶಯ ಪಕ್ವಾಶಯ ಮಧ್ಯೆ ಸ್ಥಿತ ಪಾಚಕ ಪಿತ್ತ, ಇದು ಆಹಾರವನ್ನ ಸರಿಯಾಗಿ ಡೈಜೆಷನ್ ಮಾಡ್ಲಿಕ್ಕೆ ಸಹಾಯ ಮಾಡುವಂಥದ್ದು ಪಾಚಕ ಪಿತ್ತ ಅಲ್ಲಿ ಇರ್ತದೆ. ಇನ್ನೊಂದು ಅನ್ನ ಸಂಘಾತ್ ಕ್ಲೇದನಾಥ್, ಕ್ಲೇದಕ ಕಫ ಅಂತ ಹೇಳ್ತೀವಿ. ಅಂದ್ರೆ ಅನ್ನವನ್ನ ನಾವು ತಗೊಂಡಂತ ಆಹಾರವನ್ನ, ಅನ್ನ ಅಂದ್ರೆ ಬರೀ ರೈಸ್ ಅನ್ಕೊಳಿಕ್ ಹೋಗ್ಬಿಡ್ರಿ, ಎಲ್ಲಾ ಫುಡ್ ಅನ್ನ ಸರಿಯಾಗಿ ಕ್ಲೇದನ ಮಾಡುವಂಥದ್ದು, ಲುಬ್ರಿಕೇಶನ್ ಮಾಡುವಂಥದ್ದು, ಮಿಕ್ಸ್ ಮಾಡುವಂತ ಮೀಡಿಯಂ ಯಾವುದು ಅಂದ್ರೆ ಕ್ಲೇದಕ ಕಫ. ಇವು ಸಮಾನವಾದ ಪಾಚಕ ಪಿತ್ತ ಮತ್ತು ಕ್ಲೇದಕ ಕಫ ಪ್ರಾಪರ್ ಪ್ರಪೋರ್ಷನ್ ಒಳಗ ಇದ್ದಾಗ ಅಲ್ಲಿ ನಮಗ ಅಗ್ನಿ ಬ್ಯಾಲೆನ್ಸ್ ಆಗಿರ್ತದ. ಈ ಕಡೆ ಮಂದಾಗ್ನಿನೂ ಇರುವುದಿಲ್ಲ, ಈ ಕಡೆ ವಿಷಮಾಗ್ನಿನೂ ಇರುವುದಿಲ್ಲ, ತೀಕ್ಷ್ಣಾಗ್ನಿನೂ ಇರುವುದಿಲ್ಲ. ಒಂದ್ ರೀತಿ ಒಳ್ಳೆಯ ರೀತಿ ಬ್ಯಾಲೆನ್ಸ್ಡ್ ಅಗ್ನಿ ಇತ್ತು ಅಂತಂದ್ರೆ ಅಲ್ಲಿರುವಂತ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲಾರ್ ಗಟ್ಟೊಳಗೂ ಕೂಡ ನಮಗೇನಿರ್ತಾವ, ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಒಂದಿಷ್ಟು ಇರ್ತಾವು, ನಾನ್ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಒಂದಿಷ್ಟು ಇರ್ತಾವ. ಓಕೆ, ನಮ್ಮ ಹೆಲ್ತ್ ಸರಿ ಇರಬೇಕು ಅಂದ್ರೆ ಗುಡ್ ಬ್ಯಾಕ್ಟೀರಿಯಾ ಚಲೋ ಗ್ರೋ ಆಗ್ಬೇಕ್ರಿ, ಬ್ಯಾಡ್ ಬ್ಯಾಕ್ಟೀರಿಯಾ ಕಡಿಮೆ ಇರಬೇಕು ಅಥವಾ ಬಹಳಷ್ಟು ಕಡಿಮೆ ಎಕ್ಸ್ಕ್ರೇಟ್ ಆಗ್ತಾ ಇರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಈ ಒಂದು ಎಂಟಿಟೀಸ್ ಒಳಗಾಗೋ ಇಂಬ್ಯಾಲೆನ್ಸ್, ನಮ್ಮ ಆಹಾರದ ವಿಕಾರತೆಯಿಂದ ಏನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಈ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ನಡುವಿರುವಂತ ಪ್ರಪೋರ್ಷನ್ ಒಳಗ ಇಂಬ್ಯಾಲೆನ್ಸ್ ಆಗ್ಬಿಡ್ತದ. ಅವಾಗ ಆಟೋಮೆಟಿಕಲಿ ಇಡೀ ದೇಹದ ಎಲ್ಲಾ ಹೆಲ್ತ್ ಕೂಡ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಈ ಗುಡ್ ಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆನೆ ಏನ್ ಹೇಳ್ತಾರ, ಪ್ರೋಬಯೋಟಿಕ್ಸ್ ಅನ್ನ ತಿನ್ರಿ ಅಂತ. ಹೌದಾ? ಬಹಳ ಮಂದಿಗೆ ಪ್ರೋಬಯೋಟಿಕ್ ಅಂದ್ರೇನು, ಪ್ರೀಬಯೋಟಿಕ್ ಅಂದ್ರೇನು ಅಷ್ಟೊಂದು ಐಡಿಯಾ ಇರಂಗಿಲ್ಲ. ಗೊತ್ತಿರಬಹುದು, ಗೊತ್ತಿಲ್ಲ ಅಂತಲ್ಲ, ಯಾರಿಗ್ ಗೊತ್ತಿಲ್ಲ ಅವ್ರಿಗೋಸ್ಕರ ಮಾಡಿರುವಂತ ಈ ವಿಡಿಯೋ ಇದು. ಯಾರು ತಪ್ಪಿಸ್ಲಾರ್ದ ಕಂಪ್ಲೀಟ್ ಆಗಿ ನೋಡ್ರಿ. ಇಟ್ಸ್ ನಾಟ್ ಅ ಬಿಗ್ ವಿಡಿಯೋ, ಇಲ್ಲ ಲಾಂಗ್ ವಿಡಿಯೋ ಏನಿಲ್ಲ. ಓಕೆ, ಪ್ರೋಬಯೋಟಿಕ್ ಫುಡ್ ಅಂದ್ರೆ ಯಾವುದು ಅಂದ್ರೆ ಆಲ್ರೆಡಿ ಹೊರಗಡೆನೆ ಒಳ್ಳೆಯ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಿರ್ತಾವು ಅಂದ್ರೆ ಹುಟ್ಕೊಂಡಿರ್ತಾವು, ಅಂತವನ್ನ ನಾವು ಆರಾಮಾಗಿ ಸೇವಿಸೋದ್ರಿಂದ ದೇ ಆಡ್ ಆನ್ ಟು ದ ಗುಡ್ ಬ್ಯಾಕ್ಟೀರಿಯಾ ವಿಚ್ ಆರ್ ಆಲ್ರೆಡಿ ಎಕ್ಸಿಸ್ಟಿಂಗ್. ಆಲ್ರೆಡಿ ಒಳಗಡೆ ಗಟ್ ಏರಿಯಾದೊಳಗೆ ಏನ್ ಗುಡ್ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಅವುಗಳಿಗೆ ನಾವು ಲೈವ್ ಆಗಿರುವಂತಹ ಗುಡ್ ಬ್ಯಾಕ್ಟೀರಿಯಾವನ್ನ ಸೇರಿಸೋದು. ಎಂಥದ್ರ ಮುಖಾಂತರ? ಮೊಸರಿನ ಮುಖಾಂತರ, ಓಕೆ, ಮತ್ತು ಮಜ್ಜಿಗೆ ಕುಡಿಯೋದ್ರ ಮುಖಾಂತರವಾಗಿ, ಅಥವಾ ಫರ್ಮೆಂಟೇಶನ್ ಆಗಿರುವಂತ ಆಹಾರ. ಉದಾಹರಣೆಗೆ ರಾತ್ರಿ ಅನ್ನಕ್ಕೆ ಮೊಸರನ್ನ ಕಲ್ಸಿಟ್ರೆ ಅಥವಾ ಅಂಬ್ಲಿ ಮಾಡಿ ಮೊಸರನ್ನ ಮಜ್ಜಿಗೆ ಕಲ್ಸಿಟ್ರೆ ಬೆಳಗಿನವರೆಗೂ ಅದು ಫರ್ಮೆಂಟೇಶನ್ ಆಗಿರ್ತದ, ಅದ್ರೊಳಗೆ ಒಳ್ಳೆಯ ರೀತಿಯ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಿರ್ತಾವ. ಮತ್ ಅದನ್ನ ನಾವು ಕುದಿಸ್ಲಾರ್ದಂಗ ಕಾಯಿಸ್ಲಾರ್ದಂಗ ತಗೊಳ್ಳೋದ್ರಿಂದ ನಮ್ದು ಗಟ್ ಒಳಗಿರುವಂತಹ ಗುಡ್ ಬ್ಯಾಕ್ಟೀರಿಯಾ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತದ. ಇಡ್ಲಿ, ದೋಸೆ ಈ ರೀತಿ ಫರ್ಮೆಂಟೆಡ್ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಮ್ಗೆ ಗುಡ್ ಬ್ಯಾಕ್ಟೀರಿಯಾ ಹೆಚ್ಚಿಗೆ ಆಗ್ತದೆ. ಇದರಿಂದ ಗಟ್ ಹೆಲ್ತ್ ಚಲೋ ಆಗ್ತದೆ. ಓಕೆ, ಗಟ್ ಮೊಟಿಲಿಟಿ ಚಲೋ ಆಗ್ತದ, ಗಟ್ ಹೆಲ್ತ್ ಚಲೋ ಆಗ್ತದ. ಹಂಗಂದ್ರ ಇನ್ನ ಪ್ರೀಬಯೋಟಿಕ್ ಅಂದ್ರೇನು? ಇದೆಲ್ಲ ಪ್ರೋಬಯೋಟಿಕ್ ಆದ್ರ ಪ್ರೀಬಯೋಟಿಕ್ ಫುಡ್ಸ್ ಅಂದ್ರೆ, ಪ್ರೀಬಯೋಟಿಕ್ ಅಂದ್ರ ಆಲ್ರೆಡಿ ಗಟ್ ಒಳಗೆ ಏನ್ ಗುಡ್ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಆ ಬ್ಯಾಕ್ಟೀರಿಯಾ ಬೇಕಾದಂತ ಆಹಾರವನ್ನ ಕೊಡೋದು. ಗೊತ್ತಾಯ್ತು? ಡೈರೆಕ್ಟ್ ಬ್ಯಾಕ್ಟೀರಿಯಾನ ಅಲ್ಲ, ಬ್ಯಾಕ್ಟೀರಿಯಾ ಆಲ್ರೆಡಿ ಇದ್ದಂತವಕ್ಕ ಅವುಗಳ ಗ್ರೋತ್ ಹೆಚ್ಚಿಗೆ ಆಗ್ಲಿಕ್ಕೆ, ಚಲೋ ಬೆಳವಣಿಗೆ ಆಗ್ಲಿಕ್ಕೆ ಬೇಕಾದಂತ ಆಹಾರ ಕೊಡುವಂತ ಫುಡ್ಸ್. ಉದಾಹರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಬನಾನಾ ಅಥವಾ ಓಟ್ಸ್ ಅಂತ ಹೇಳ್ಬೋದು. ಫೈಬರ್ ಕಂಟೆಂಟ್ಸ್, ಯಾವುದೇ ರೂಪದೊಳಗ ಫೈಬರ್ ಅನ್ನ ತಿನ್ನುವಂಥದ್ದು. ಇವನ್ನೆಲ್ಲ ಮಾಡೋದ್ರಿಂದ ಒಳ್ಳೆಯ ಬ್ಯಾಕ್ಟೀರಿಯಾಕ ಆಹಾರ ಸಿಕ್ಕು ಅಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇನ್ನೂ ಚಲೋ ಗ್ರೋ ಆಗ್ಲಿಕ್ಕೆ ಶುರು ಆಗ್ತದ ಮತ್ತು ಗಟ್ ಮೊಟಿಲಿಟಿ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇವ್ ಎರಡೂ ರೀತಿಯ ಆಹಾರನು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಒಳ್ಳೆ ಸೈನಿಕರೂ ಬೇಕು, ಆ ಸೈನಿಕರಿಗೆ ಒಳ್ಳೆ ಆಹಾರನೂ ಬೇಕು. ಅದಕ್ಕೋಸ್ಕರ ನಮ್ಮ ಊಟದೊಳಗ ಪ್ರೀಬಯೋಟಿಕ್ಸು ಇರಬೇಕು, ಪ್ರೋಬಯೋಟಿಕ್ಸು ಇರಬೇಕು. ಬರೀ ನಾನು ಈರುಳ್ಳಿನ ತಿನ್ನಂಗಿಲ್ಲ, ನಾನ್ ಬೆಳ್ಳುಳ್ಳಿನ ತಿನ್ನಂಗಿಲ್ಲ, ಇದು ಕೆಲವೊಬ್ರು ಹೇಳ್ತಿರ್ತಾರ. ಬಟ್ ನಾವ್ ಹೆಲ್ತ್ ಆಸ್ಪೆಕ್ಟ್ ಇಂದ ಹೇಳೋದಾದ್ರ ದೇ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ನಟ್ಸು,
ಸೀಡ್ಸ್, ದ್ರಾಕ್ಷಿ ತಿನ್ನೋದು, ಎಲ್ಲಾ ರೀತಿಯ ಫ್ರೂಟ್ಸ್, ಇವೆಲ್ಲ ಪ್ರೀಬಯೋಟಿಕ್ ಒಳಗ್ ಬರ್ತಾವ. ಇಂಥವನ್ನ ತಿನ್ನೋದ್ರಿಂದ ನಿಮ್ಗ ಒಳ್ಳೆಯ ಬ್ಯಾಕ್ಟೀರಿಯಾಕ್ ಏನಾಗ್ತದ, ಆಹಾರ ಸಿಕ್ಕಂಗ ಆಗ್ತದ. ನೋಡ್ರಿ, ಯಾವಾಗ ಹೈ ಫೈಬರ್ ಕಂಟೆಂಟ್ ಅನ್ನ ಊಟ ಮಾಡ್ತೇವೆ ನಾವು, ಅಂದ್ರೆ ಇನ್ ದ ಫಾರ್ಮ್ ಆಫ್ ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್, ಸೀಡ್ಸ್, ಕಾಯಿಪಲ್ಲೆ, ಈ ರೀತಿಯಾಗಿ ಹಣ್ಣುಗಳನ್ನ ಹಿಂಗೆಲ್ಲ ತಿಂದಾಗ ಒಂದ್ ರೀತಿ ಒಳಗ ಸಂತೃಪ್ತಿ ಭಾವನೆ ಬರ್ತದೆ. ಅಂದ್ರೆ ನಾವು ಗುಡ್ ಬ್ಯಾಕ್ಟೀರಿಯಾಕ ಆಹಾರ ಕೊಟ್ಟಾಗ ನಮ್ಮಲ್ಲಿ ಏನು ಅಂದ್ರೆ ಒಂದ್ ರೀತಿ ಸಟೈಟಿ ಫೀಲಿಂಗ್ ಅಂತೀವಲ್ಲ, ಒಂಥರ ಹೊಟ್ಟೆ ತುಂಬ್ದಂಗ ಆರಾಮ್ ಫೀಲಿಂಗ್ ಬರ್ತದ. ಆದ್ರೆ ಅದೇ ನೀವು ಬ್ಯಾಡ್ ಬ್ಯಾಕ್ಟೀರಿಯಾಕ ಆಹಾರ ಯಾವುದು ಅಂದ್ರೆ ಸ್ವೀಟ್ಸ್, ಜಂಕ್ ಫುಡ್ಸ್, ಇವನ್ನೆಲ್ಲ ಹಾಕಿದಾಗ ಬ್ಯಾಡ್ ಬ್ಯಾಕ್ಟೀರಿಯಾ ಹೆಚ್ಚಿಗೆ ಗ್ರೋತ್ ಆಗ್ತದ. ಅಲ್ಲಿ ನಮಗ ಸೆಟೈಟಿ ಫೀಲಿಂಗ್ ಅಥವಾ ಒಂದು ಸಂತೃಪ್ತಿ ಭಾವನೆ ಇರುವುದಿಲ್ಲ. ಇನ್ನು ಕ್ರೇವಿಂಗ್ ಇರ್ತದ. ನೀವು ನೋಡ್ರಿಬೇಕ್ರಿ, ಒಂದ್ ಚಿಪ್ಸ್ ಪ್ಯಾಕೆಟ್ ತಿಂದು ನೋಡ್ರಿ, ಇನ್ನೊಂದ್ ಚಿಪ್ಸ್ ಪ್ಯಾಕೆಟ್ ತಗೋಬೇಕು ಅನಿಸ್ತದ. ಅಥವಾ ಒಂದ್ ಬಜಿ ತಿಂದ್ ನೋಡ್ರಿ, ಇನ್ನೊಂದ್ ಬಜಿ ತಿನ್ಬೇಕು ಅನಿಸ್ತದ. ಒಂದ್ ಕೇಕ್ ತಿಂದ್ ನೋಡ್ರಿ, ಇನ್ನೊಂದ್ ಕೇಕ್ ತಿನ್ಬೇಕು ಅನಿಸ್ತದ. ಆದ್ರೆ ಅದೇ 2 ಹಣ್ಣು ತಿನ್ರಿ, ಮತ್ತೊಂದ್ ಹಣ್ಣಿಗೆ ಸಾಕಪ್ಪ ಹೊಟ್ಟೆ ತುಂಬ್ತು ಅನ್ನೋಂತ ಒಂದು ಫೀಲಿಂಗ್ ಬರ್ತದ. ಆ ಒಂದು ತುಂಬಿದಂತ ಫೀಲಿಂಗ್ ಬರ್ತದ. ದಟ್ ಈಸ್ ಬಿಕಾಸ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಅಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಬಿಹೇವಿಯರ್. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ನಮ್ ಬಾಡಿ ಹೆಂಗ್ ಕೆಲಸ ಮಾಡ್ಲಿಕ್ಕತ್ತದ ಅಂದಂಗ. ಓಕೆ, ಪದೇ ಪದೇ ಕ್ರೇವಿಂಗ್ ಆಗ್ಲಿಕ್ಕತ್ತು ಅಂದ್ರ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಮ್ಮ ನಾಲಿಗೆ ಹಸಿವಾಗಿಲ್ಲ, ನಮಗ ಆಕ್ಚುಲಿ ಹಸಿವಾಗಿಲ್ಲ, ನಮ್ ಒಳಗಿರುವಂತ ಬ್ಯಾಡ್ ಬ್ಯಾಕ್ಟೀರಿಯಾ ಹಸಿವಾಗ್ಲಿಕ್ಕತ್ತದ. ಅವಾಗ ನಾವು ಅಂತದನ್ನೇ ಚಟ್ಪಟ ಥಿಂಗ್ಸ್ ಅನ್ನ ನಾವು ತಿನ್ಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಅದಕ್ಕೋಸ್ಕರ ಯಾವಾಗ್ಲೂ ಹೈ ಫೈಬರ್ ಕಂಟೆಂಟ್ ಇರುವಂತ ಆಹಾರ ತಗೋಬೇಕು. ಅದು ಹೆಂಗ್ ತಗೋಬೇಕು, ಆಹಾರದ ರೂಪದೊಳಗೆ ತಗೋಬೇಕು. ನಾನು ಯಾವತ್ತೂ ಯಾವ್ದೇ ಆಹಾರವನ್ನ ಫ್ರಾಗ್ಮೆಂಟೆಡ್ ಆಗಿ ತಗೊಳ್ಳೋದನ್ನ ಎನ್ಕರೇಜ್ ಮಾಡೋದಿಲ್ಲ. ಒಂದ್ ಯಾವ್ದೋ ಫೈಬರ್ ಪೌಡರ್ ತಗೊಂಡ್ ಬಂದ್ ಅದ್ ನೀರ್ನ ಹಾಕೊಂಡ್ ಕುಡಿಯೋದು, ಹಿಂಗೆಲ್ಲಾ ಮಾಡೋದಕ್ಕಿಂತ ನೀವು ಟೋಟಲಿ ಟೈಮ್ ಟೆಸ್ಟೆಡ್ ಕಾಂಬಿನೇಷನ್ ಆಹಾರದ ರೂಪದೊಳಗ ಹಣ್ಣುಗಳನ್ನ ತಿನ್ರಿ, ತರಕಾರಿ ತಿನ್ರಿ, ಕಾಯಿಪಲ್ಯಗಳನ್ನ ತಿನ್ರಿ, ಹೋಲ್ ಗ್ರೇನ್ಸ್ ಅನ್ನ ತಿನ್ರಿ. ಈ ರೀತಿಯಾಗಿ ಮಾಡೋದ್ರಿಂದ ಫೈಬರ್ ಕಂಟೆಂಟ್ ಚಲೋ ಸಿಗ್ತದ. ಐ ಹೋಪ್ ನಿಮ್ಗ ಪ್ರೀಬಯೋಟಿಕ್ ಅಂಡ್ ಪ್ರೋಬಯೋಟಿಕ್ ಮಧ್ಯೆ ಕರೆಕ್ಟ್ ಆದಂತಹ ಒಂದು ಅರ್ಥ ಗೊತ್ತಾಗಿದೆ ಅನ್ಕೋತೀನಿ. ಪ್ರತಿ ಆಹಾರದೊಳಗೂ ನಮ್ಗೆ ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ಸ್ ಎರಡೂ ಇತ್ತು ಅಂದ್ರೆ ಅದಕ್ಕೆ ನಾವು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೇವೆ. ಬ್ಯಾಲೆನ್ಸ್ಡ್ ಮೀಲ್ ಇತ್ತು ಅಂತಂದ್ರ ನಮ್ಮ ಸಮಾನವಾದ ಪಾಚಕ ಪಿತ್ತ ಮತ್ತು ಕ್ಲೇದಕ ಕಫ ಮೂರು ಸರಿಯಾಗಿ ಉತ್ಪತ್ತಿ ಆಗ್ತಾವು, ಫಂಕ್ಷನ್ ಮಾಡ್ತಾವ. ಅವಾಗ ಅಗ್ನಿ ಸರಿ ಇರ್ತದ, ಗಟ್ ಹೆಲ್ತ್ ಸ್ಟ್ರಾಂಗ್ ಆಗಿರ್ತದ. ಅದರಿಂದ ನಮ್ ಟೋಟಲ್ ಹೆಲ್ತ್ ಕೂಡ ಸರಿಯಾಗಿರ್ತದ. ನಾ ಹೇಳೋ ಅಂತ ಮಾಹಿತಿ ನಿಮ್ಮ ಲೈಕ್ ಆಗಿದ್ರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂಡ್ ನಿಮ್ಮೆಲ್ಲಾ ಹಿತೈಷಿಗಳಿಗೂ ಶೇರ್ ಮಾಡ್ರಿ, ದೆನ್ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ವೆರಿ ಮಚ್.